ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಆದಿಯೋಗಿ ಈಶಾ ಫೌಂಡೇಶನ್ಗೆ ಬಂದಿದ್ದೀನಿ. ನೋಡಿದೆ, ಇದು ಆದಿಯೋಗಿ ಈಶಾ ಫೌಂಡೇಶನನ್ನು ಚಿಕ್ಕಬಳ್ಳಾಪುರದಲ್ಲಿದೆ. ಅಲ್ಲಿಗೆ ನಾನು ಇವತ್ತು ಬಂದಿದ್ದೀನಿ. ಅದಕ್ಕೆ ಆ ಒಂದು ಈಶಾ ಫೌಂಡೇಶನ್ ಹೇಗಿದೆ ಹಾಗೆ ಆದಿಯೋಗಿ ಸ್ಟ್ಯಾಚು ಹೇಗಿದೆ, ಅದು ಸಿಕ್ಕಾಬಟ್ಟೆ ವೈರಲ್ ಅಲ್ವಾ, ಆ ಒಂದು ಆದಿಯೋಗಿ ಶಿವನ ಸ್ಟ್ಯಾಚು. ಅದನ್ನು ನೋಡೋಣ ಬನ್ನಿ. ಸದ್ಗುರು ಸನ್ನಿಧಿ, ವೆಲ್ಕಮ್ ಎಲ್ಲರಿಗೂ. ನೋಡಿ, ಇಲ್ಲೆಲ್ಲ ಪಾರ್ಕಿಂಗ್ ಮಾಡಲಿಕ್ಕೆ ಒಂದು ದೇವಸ್ಥಾನದ ಮುಂದೆನೇ ಈ ಪಾರ್ಕಿಂಗ್ ಏರಿಯಾ ಇದೆ. ಇಲ್ಲಿ ಬೈಕಿಗೆ ಒಬ್ಬರಿಗೆ ನಿಮಗೆ 20 ರೂಪಾಯಿ ತಗೊಂತಾರೆ. ನೋಡಿ, ನೀವು ಮೊದಲು ಬಂದರೆ ಈ ದೊಡ್ಡ ತ್ರಿಶೂಲ ಕಾಣುತ್ತೆ. ಈ ತ್ರಿಶೂಲದಿಂದ ಬಲಗಡೆನೇ ಹೋಗೋಣ. ನೋಡಿ, ಇಲ್ಲಿ ಒಂದು ವೀಲ್ ಇದೆ ನೋಡಿ, ತಿರುಗಿಸ್ತವ್ರೆ ನೋಡಿ ಇದನ್ನು. ಓಹೋ, ಇದು ಒಂದು ರಥದ ಥರ. ಯೋಗೇಶ್ವರ ಭೂತೇಶ್ವರ ಮಹಾದೇವಾಲಯ. ಭೂತೇಶ್ವರ ಮಹಾದೇವಾಲಯ ಇದು. ತ್ರಿಶೂಲ ನೋಡಿ, ಈ ಥರ ಇದು ನಾಗೇಂದ್ರ ಇದನ್ನು ಅದ್ರ ಒಳಗಡೆ ನೋಡಿ. ನಾಗದೇವರಿದ್ದಾನೆ ಇಲ್ಲಿ. ಕೈ ಮುಗಿದು ಹೋಗೋಣ, ಸುತ್ತೋರಿ ಅದು ಬನ್ನಿ. ನೋಡಿ, ನಿಜವಾದ ಕಾಳಿಂಗ ಸರ್ಪ ಕಂಡಂಗೆ ಕಾಣುತ್ತೆ ಕೆಳಗಡೆ ನೋಡಿದ್ರೆ ಅದನ್ನ. ಮತ್ತೆ ಭಯ ಪಡಬೇಡಿ. ಮತ್ತೆ ಅಲ್ಲಿ ಉತ್ತುತ್ತ ಥರ ಮಾಡಿದ್ದಾರೆ ಮೇಲೆ, ಮತ್ತೆ ತ್ರಿಶೂಲ. ನೋಡಿ, ನಾವು ಇವಾಗ ಬಂದ್ವಿ ಆದಿಯೋಗಿ ಶಿವನ ಸ್ಟ್ಯಾಚು ಹತ್ರ. ಆದಿಯೋಗಿ ಶಿವನ ಸ್ಟ್ಯಾಚು ಹೇಗೆ ಕಾಣ್ತಿದೆ ನೋಡಿ. ಇದು ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಮೊದಲ ಆದಿಯೋಗಿ ಸ್ಟ್ಯಾಚು ಇದೆ. ಇದು ಎರಡನೇದು. ಇದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಲ್ಲಿ ಬರುತ್ತೆ. ಚಿಕ್ಕಬಳ್ಳಾಪುರ ಹತ್ರನೇ ಬರುತ್ತೆ. ಅಲ್ಲಿಂದ ಒಂದು 5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಚಿಕ್ಕಬಳ್ಳಾಪುರದಿಂದ. ಈ ಒಂದು ಆದಿಯೋಗಿ ಶಿವನ ಮೂರ್ತಿ, ಅರ್ಧ ಮೂರ್ತಿ ಎಷ್ಟು ಅದ್ಭುತವಾಗಿ ಕಾಣ್ತಿದೆ ನೋಡಿ ಈ ಒಂದು ಆದಿಯೋಗಿ ಸ್ಟ್ಯಾಚು. ವಾವ್, ಎಷ್ಟು ಅದ್ಭುತ ಅಲ್ವಾ. ಹಿಂದ್ಗಡೆ ನೋಡಿ ಎಷ್ಟು ಚೆನ್ನಾಗಿ ಬೆಟ್ಟ ಗುಡ್ಡಗಳು ಇದ್ದಾವೆ ಹಿಂದ್ಗಡೆಗೆ. ಅದ್ರ ಮುಂದೆ ಶಿವನ ಒಂದು ಆದಿಯೋಗಿ ಸ್ಟ್ಯಾಚು ಇದೆ. ಹಾಗೆ ನೋಡಿ, ಆ ಬೆಟ್ಟಗಳಲ್ಲಿ ಮಂಜು ಇದೆ, ಒಂದು ಫಾಗಿದೆ. ಆ ಫಾಗಿಗೆ ಆ ಒಂದು ಸ್ಟ್ಯಾಚುಗೆ ಯಾವ ಥರ ಕಾಣ್ತಿದೆ ಅಂದರೆ ವಾವ್, ವಾಟ್ ಎ ಬ್ಯೂಟಿಫುಲ್ ಯಾರ್, ಸೂಪರ್. ಶಿವ ಓಂ ನಮಃ ಶಿವಾಯ. ನೋಡಿ, ಆದಿಯೋಗಿ ಶಿವನ ಒಂದು ಮೂರ್ತಿ ಇದೆ. ಎಷ್ಟೊಂದು ಅದ್ಭುತವಾಗಿ ಕಾಣಿಸ್ತಿದೆ ನೋಡಿ. ಆ ಬೆಟ್ಟದ ಮುಂದೆ ಇದೆ ಆ ಒಂದು ಸ್ಟ್ಯಾಚು. ಬೆಟ್ಟದ ಹಿಂದೆ ನೋಡಿ, ಬೆಟ್ಟಗಳ ಹಿಂದೆ ಮಂಜು ತುಂಬ್ಕೊಂಡ್ಬಿಟ್ಟಿದೆ. ಆ ಮಂಜಿನ ತುಂಬ್ಕೊಂಡಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಈ ಒಂದು ಸ್ಟ್ಯಾಚು ನೋಡ್ತಿದ್ರೆ ಎಷ್ಟೊಂದು ಆನಂದವಾಗ್ತಿದೆ, ಎಷ್ಟೊಂದು ಅದ್ಭುತವಾಗಿದೆ. ಇದು ಮೊದಲನೇ ಸ್ಟ್ಯಾಚು ಎಲ್ಲಿದೆ? ತಮಿಳುನಾಡಿನ ಕೊಯಮತ್ತೂರಿನಲ್ಲಿದೆ. ಹಾಗೆ ಇದು ಕರ್ನಾಟಕದಲ್ಲಿ ಎರಡನೇ ಸ್ಟ್ಯಾಚುನ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ. ನೋಡಿ, ಈ ಒಂದು ಈಶಾ ಫೌಂಡೇಶನ್ ಅಂದರೆ ಆದಿಯೋಗಿ ಈಶಾ ಫೌಂಡೇಶನ್ ಏನಿದೆ, ಚಿಕ್ಕಬಳ್ಳಾಪುರದಿಂದ ಕೇವಲ 5 ಕಿಲೋಮೀಟ್ರ್ ಆಗ್ತದೆ. ಬೆಂಗಳೂರಿಂದ ನೀವು ಬಂದರೆ ಇಲ್ಲಿ 85 ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನಿಮಗೆ. ಅಂದರೆ 75 to 80 ಕಿಲೋಮೀಟರ್ಸ್ ಆಗುತ್ತೆ. ಹಾಗೆ ನೋಡಿ, ಇಲ್ಲೆಲ್ಲ ಪಾರ್ಕ್ ಇದೆ ತುಂಬಾ. ನೋಡಿ, ಎಷ್ಟೊಂದು ಸುಂದರವಾಗಿ ಇದನ್ನು ನಿರ್ಮಾಣ ಮಾಡಿದ್ದಾರೆ ಅಂತಂದರೆ ವಾವ್, ಬ್ಯೂಟಿಫುಲ್. ಈ ಬೆಟ್ಟಗಳ ನಡುವೆ ಈ ಒಂದು ಸ್ಥಳ ಇದೆ. ಇದು ಹಾಗೆ ಸದ್ಗುರು ಸದ್ಗುರು ಜಗದೀಶ್ ಅವರು ಈ ಒಂದು ಆದಿಯೋಗಿ ಸ್ಟ್ಯಾಚುನ ನಿರ್ಮಾಣ ಮಾಡಿದ್ದು. ಈಶಾ ಫೌಂಡೇಶನ್ ಅವರೇ ಸ್ಥಾಪನೆ ಮಾಡಿದರು. ನೋಡಿ, ಮುಂದೆ ನಂದಿ ಇದೆ ಒಂದು ಆದಿಯೋಗಿ ಸ್ಟ್ಯಾಚು ಮುಂದೆ. ಆದಿಯೋಗಿ ಸ್ಟ್ಯಾಚು ಹೇಗಿದೆ ನೋಡಿ, ಕಣ್ಣು ಮುಚ್ಚಿದ್ದಾನೆ, ಸ್ವಲ್ಪ ಅರ್ಧ ಕಣ್ಣು ಮುಚ್ಚಿದ್ದಾನೆ, ಅರ್ಧ ತೆಗೆದಿದ್ದಾನೆ. ವಾವ್, ವಾಟ್ ಎ ಬ್ಯೂಟಿಫುಲ್ ಅಲ್ವಾ. ಈಗ ಇದನ್ನು ಝೂಮ್ ಮಾಡ್ತೀನಿ ನೋಡಿ.
ಗುರು ನಂದಿ ನೋಡು ಗುರು, ಅಬ್ಬಾ ಏನು ಎಷ್ಟೊಂದು ಬೃಹತ್ ಗಾತ್ರದ ನಂದಿ, ಎಷ್ಟು ದೊಡ್ಡದಿದೆ ನೋಡಿ. ಹಾಗೆ ಇಲ್ಲಿ ಒಳಗಡೆ ಹೋಗೋಣ. ಆದಿಯೋಗಿ ಸ್ಟ್ಯಾಚ್ಯೂನ ಒಳಗಡೆ ಏನಿದೆ, ಯಾವ ದೇವರಿದೆ ಅಂತ ನೋಡೋಣ ಬನ್ನಿ. ಅಲ್ಲಿಂದ ಹೋಗ್ಬೇಕು. ಯೋಗೇಶ್ವರ ಲಿಂಗ ಅಂತ ಬನ್ನಿ ನೋಡೋಣ. ಒಳಗಡೆ ಯೋಗೇಶ್ವರ, ಅಲ್ಲಿ ಶಿವನ ಲಿಂಗ ಇದೆ, ಅದರ ಸುತ್ತಲೂ ನಾಗಗಳಿದ್ದಾವೆ, ನಾಗಲಿಂಗ ಇದೆ ಅಲ್ಲಿ ವಿಡಿಯೋ ಮಾಡುವಾಗಿಲ್ಲ ಒಳಗಡೆ ನೋಡಿ. ನಾನು ಫೋಟೋ ಹಾಕ್ತೀನಂತೆ, ಆ ಫೋಟೋಗಳಿದ್ರೆ ಅಲ್ಲಿ ಆದಿಯೋಗಿ ಸ್ಟ್ಯಾಚ್ಯೂ ಇದೆ ನೋಡಿ, ಅಲ್ಲಿ ಹೋಗೋಣ ಇವಾಗ. ನೋಡಿ ಆದಿಯೋಗಿ ಸ್ಟ್ಯಾಚ್ಯೂನ ಹತ್ರ ಬಂದಿದೆ ನೋಡಿ, ಶಿವನ ಸ್ಟ್ಯಾಚ್ಯೂ ಹತ್ತಿರ. ವಾವ್ ವಾಟ್ ಎ ಬ್ಯೂಟಿಫುಲ್ ಸ್ಟ್ಯಾಚ್ಯೂ. ಸುತ್ತುವರಿ ಅದ ಒಂದು ಹತ್ರ ಇದ್ದರೆ ಕಾಣಿಸಲ್ಲ ನೋಡಿ. ಎಷ್ಟೊಂದು ಯಪ್ಪ ಎಷ್ಟೊಂದು ದೊಡ್ಡದಿದೆ ರೀ. ಶಾಲೆ ಇದೆ, ಇಲ್ಲಿ ಗೋವುಗಳನ್ನ ಸಾಕ್ತಿದಾರೆ ನೋಡೋಣ ಬನ್ನಿ. ನೋಡಿ ಮೊದಲಿಗೆ ಇಲ್ಲಿ ಗೋವು, ಇಲ್ಲಿ ನೋಡಿ ಇದು ಯಾವ ತಳಿ ಏನಂತದು ನೋಡಿ. ಗಿಲ್ ಅಂತ, ಇದು ಮೂಲ ಗಿಲ್, ಗುಜರಾತಿನ ಒಂದು ಗೂಳಿ ನೋಡಿ. ನೋಡಿ ಈ ಒಂದು ಶಿವಯೋಗಿ ಪ್ರತಿಮೆ ಏನಿದೆ 35 ಮೀಟರ್ ಎತ್ತರ ಇದೆಯಂತೆ. ಹಾಗೆ ಉದ್ದ 55 ಅಡಿ, ಅಂದರೆ 45 ಅಡಿ ಉದ್ದ ಇದೆಯಂತೆ. ಮತ್ತು ಅಗಲ ಅಂದರೆ 25 ಅಡಿ ಅಗಲ ಇದೆಯಂತೆ. ಇದು ಅದ್ಭುತ ಅಲ್ವಾ? ಮಂಜು ಕವಿದ ಬೆಟ್ಟಗಳ ನಡುವೆ ಈ ಒಂದು ಆದಿಯೋಗಿ ಶಿವನ ಪ್ರತಿಮೆ ಇಲ್ಲಿ ನಿರ್ಮಾಣ ಮಾಡಿದರೆ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಇದನ್ನು ನೋಡ್ತಾ ಇದ್ದರೆ ವಾವ್ ಅನ್ನಿಸ್ತದೆ ಇಲ್ಲಿಗೆ ಬಂದರೆ. ನೋಡಿ ಹಾಗೆ ಈ ಒಂದು ಶಿವಯೋಗಿ ಸ್ಟ್ಯಾಚ್ಯೂ ಏನಿದೆ, ಪ್ರತಿಮೆ ಏನಿದೆ, ಗಿನ್ನಿಸ್ ರೆಕಾರ್ಡ್ ಮಾಡಿದೆ. ಇದು ಅಂದರೆ ವಿಶ್ವದ ಅತಿ ದೊಡ್ಡ ಬಸ್ಟ್ ಕಲ್ಪಕ್ಚರ್ ಅಂತ ಒಂದು ಗಿನ್ನಿಸ್ ರೆಕಾರ್ಡ್ನ ಹೊಂದಿದೆ. ಇದು ಸುಮಾರು 500 ಟನ್ ತೂಕ ಇದೆ ಅಂತ ಗುರು. ಇದು ಲೋಹದಿಂದ ಮಾಡಿರೋದು, ಇದೆಲ್ಲ 500 ಟನ್ ತೂಕ ಇದೆ ಅಂತ. ಇದನ್ನು ಸದ್ಗುರು ಜಗ್ಗಿ ವಾಸುದೇವರು ಮಾಡಿರ್ತಕ್ಕಂಥದ್ದು. ಇದನ್ನೆಲ್ಲ ಅವರೇ ಪ್ಲ್ಯಾನ್ ಮಾಡಿ ಅವರೇ ಒಂದು ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು. ಇದು ಗಿನ್ನಿಸ್ ರೆಕಾರ್ಡ್ ಆಗಿದೆ. ಇದು ವರ್ಲ್ಡ್ ಅಂದರೆ ನಮ್ಮ ವಿಶ್ವದಲ್ಲೇ ಅತಿ ದೊಡ್ಡ ಒಂದು ಪ್ರತಿಮೆ, ಅತಿ ತೂಕದ ಪ್ರತಿಮೆ ಅಂತ ಇದು ಗಿನ್ನಿಸ್ ರೆಕಾರ್ಡ್ ಆಗಿದೆ. ನೋಡಿ ಈ ಒಂದು ಅದ್ಭುತವಾದ ಆದಿಯೋಗಿ ಈಶಾ ಫೌಂಡೇಶನ್ನ ಸ್ಥಳದ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟು ಒಳ್ಳೆ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.